ಸಂಭೋಗದಲ್ಲಿ ಬೇಸರ ಮೂಡಲು ಕಾರಣವೇನು? ದಂಪತಿಗಳಲ್ಲಿ ಸಂಭೋಗ ಬೇಸರವು ವಿವಿಧ ಕಾರಣಗಳಿಗಾಗಿ ಉದ್ಭವಿಸಬಹುದು ಮತ್ತು ಅವೆಲ್ಲವೂ ಸಂಭೋಗ ಕ್ರಿಯೆಗೆ ಸಂಬಂಧಿಸಿಲ್ಲ. ಹಾಗಾದರೆ ಮುಖ್ಯ ಕಾರಣಗಳೇನು ಎಂಬುದನ್ನು ಒಂದೊಂದಾಗಿ ನೋಡೋಣ. 1. ದಿನಚರಿ. ಸಂಭೋಗ ಆಸಕ್ತಿ ಕಡಿಮೆಯಾಗಲು ಹೆಚ್ಚಾಗಿ ನೀವು ದಿನದ ಕೆಲಸ ಕಾರ್ಯಗಳ ಬಗ್ಗೆ ಯೋಚಿಸುವುದು, ದಿನಚರಿಯಲ್ಲಿ ತನ್ನ ಸಂಗಾತಿಗೆ ಸಮಯ ಕೊಡದೆ ಇರುವುದು, ಸುಖ ಸಂಭೋಗದ ಕಡೆ ಸ್ವಲ್ಪ ಸಮಯವೂ ಕೊಟ್ಟು ಚರ್ಚಿಸದೆ ನಿಮ್ಮಷ್ಟಕ್ಕೆ ಏಕಾಂಗಿಯಾಗಿ ಇರುವುದು ನಿಮಗೆ ಸಂಭೋಗದ ಬಗ್ಗೆ ಹೆಚ್ಚು ಆಸಕ್ತಿ ಹುಟ್ಟಿಸುವುದಿಲ್ಲ. ಯಾವುದೇ ವಿಷಯವಾದರೂ ಸಹ ನಮ್ಮ ದಿನಚರಿಯಲ್ಲಿ ಸ್ವಲ್ಪ ಸಮಯ ನೀಡದೆ ಇದ್ದರೆ ಆ ವಿಷಯದ ಬಗ್ಗೆ ಆಸಕ್ತಿ ಹುಟ್ಟುವುದಿಲ್ಲ. ಅಥವಾ ದಿನನಿತ್ಯವೂ ಸಹ ಸಂಗಾತಿಯೊಂದಿಗೆ ಸಂಭೋಗ ಮಾಡುತ್ತಿದ್ದರೆ ಕಾಲಕ್ರಮೇಣ ಸಂಭೋಗದಲ್ಲಿ ಬೇಸರ ಮೂಡಬಹುದು. 2. ಸಂವಹನ ಸಮಸ್ಯೆಗಳು. ತಮ್ಮ ಸಂಗಾತಿಯೊಂದಿಗೆ ಬಗೆಹರಿಸಲಾಗದ ಬೇರೆ ವಿಷಯಗಳ ಬಗ್ಗೆ ಘರ್ಷಣೆಗಳು ಇದ್ದರೆ ಸಂಗಾತಿ ಬಗ್ಗೆ ಸಂಭೋಗ ಆಸಕ್ತಿ ಹುಟ್ಟುವ ಬದಲು ದ್ವೇಷ ಹುಟ್ಟುತ್ತದೆ. 3. ಗುಣಮಟ್ಟದ ಸಮಯದ ಕೊರತೆ. ತೀವ್ರವಾದ ಕೆಲಸದ ಜೀವನ, ಕುಟುಂಬದ ಜವಾಬ್ದಾರಿಗಳು ಮತ್ತು ನಿಕಟ ಕ್ಷಣಗಳನ್ನು ಹಂಚಿಕೊಳ್ಳಲು ಕಡಿಮೆ ಸ್ಥಳಾವಕಾಶವು ಪ್ರಗತಿಪರ ಸಂಪರ್ಕ ಕಡಿತಕ್ಕೆ ಕಾರಣವಾಗಬಹುದು. 4. ಭಾವನಾತ್ಮಕ ಮತ್ತು ಮಾನಸಿಕ ಸಮಸ್ಯೆಗಳು. ಒತ್ತಡ, ಆತಂಕ, ಕಡಿಮೆ ಸ್ವಾಭಿಮಾನ ಅಥವಾ ಮಾನಸಿಕ ಆರೋಗ್ಯ ಸಮಸ್ಯೆಗಳು. ಲೈಂಗಿಕ ಆಸಕ್ತಿ ಕಡಿಮೆಯಾಗುತ್ತದೆ. ಸಂಬಂಧದಲ್ಲಿ ಲೈಂಗಿಕ ಬೇಸರದ ಪರಿಣಾಮಗಳೇನು? 1. ಪರಸ್ಪರ ನಿರಾಸಕ್ತಿ. ಸಂಭೋಗ ಬಯಕೆಯ ಕೊರತೆಯು ತನ್ನ ಸಂಗಾತಿಯೊಂದಿಗಿನ ಭಾವನಾತ್ಮಕ ಸಂಪರ್ಕ ಕಡಿತವಾಗುತ್ತದೆ. 2. ದ್ರೋಹಗಳು. ಕೆಲವು ಸಂದರ್ಭಗಳಲ್ಲಿ ತಾನು ಮದುವೆಯಾದ ಸಂಗಾತಿಯ ಬಿಟ್ಟು ಹೊರಗೆ ಬೇರೆ ಸಂಗಾತಿಯನ್ನು ಹುಡುಕುವುದು ಅವರಿಗೆ ಪರಿಹಾರದಂತೆ ಕಾಣಿಸಬಹುದು. ಲೈಂಗಿಕ ಬೇಸರವನ್ನು ನಿವಾರಿಸುವುದು ಹೇಗೆ? ಈ ಪರಿಸ್ಥಿತಿಯನ್ನು ಪರಿಹರಿಸಲು ಮತ್ತು ಕಳೆದುಹೋದ ಅನ್ಯೋನ್ಯತೆಯನ್ನು ಪುನಃಸ್ಥಾಪಿಸಲು ಹಲವಾರು ತಂತ್ರಗಳಿವೆ. ಕೆಲವು ಅಗತ್ಯ ಸಲಹೆಗಳು ಇಲ್ಲಿವೆ. 1. ಮುಕ್ತ ಸಂವಹನವನ್ನು ಪ್ರೋತ್ಸಾಹಿಸಿ. ಲೈಂಗಿಕ ಭಾವನೆಗಳು ಮತ್ತು ಬಯಕೆಗಳ ಬಗ್ಗೆ ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದು ಒಳಿತು. ಒಂದು ಒಳ್ಳೆಯ ಸಂವಹನ ಯಾವುದೇ ರೀತಿಯ ಸಮಸ್ಯೆಗಳನ್ನು ಪರಿಹರಿಸಲು ಇದು ಆಧಾರವಾಗಿದೆ. 2. ಸಂಬಂಧಗಳಲ್ಲಿ ನವೀನತೆಯನ್ನು ಪರಿಚಯಿಸಿ. ಹೊಸ ಸ್ಥಾನಗಳು, ಸನ್ನಿವೇಶಗಳನ್ನು ಅನ್ವೇಷಿಸುವುದು ಅಥವಾ ಲೈಂಗಿಕ ಆಟಿಕೆಗಳಂತಹ ವಸ್ತುಗಳನ್ನು ಉಪಯೋಗಿಸುವುದು. ಸಂಭೋಗದಲ್ಲಿ ಹೊಸ ಹೊಸ ಭಂಗಿಗಳನ್ನು ಬಳಸುವುದು ಹಾಗೂ ಕಲ್ಪನೆಗಳು ಮತ್ತು ಅನ್ಯೋನ್ಯತೆಯ ಹೊಸ ಅಂಶಗಳನ್ನು ಒಟ್ಟಿಗೆ ಅನ್ವೇಷಿಸಿ. 3. ಜಂಟಿ ಚಟುವಟಿಕೆಗಳನ್ನು ಯೋಜಿಸಿ. ಪ್ರವಾಸಗಳು, ಪ್ರಣಯ ಭೋಜನಗಳು ಅಥವಾ ಆಟದ ರಾತ್ರಿಗಳಂತಹ ಹಂಚಿಕೆಯ ಚಟುವಟಿಕೆಗಳಲ್ಲಿ ಸಮಯವನ್ನು ಕಳೆಯುವುದು ಭಾವನಾತ್ಮಕ ಬಂಧವನ್ನು ಬಲಪಡಿಸುತ್ತದೆ ಮತ್ತು ಉತ್ಸಾಹಕ್ಕೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. 4. ಗುಣಮಟ್ಟದ ಸಮಯವನ್ನು ಮರುಪಡೆಯಿರಿ. ದೂರದರ್ಶನಗಳು, ಸೆಲ್ಫೋನ್ಗಳು ಅಥವಾ ಅಡೆತಡೆಗಳಿಲ್ಲದೆ ನಿಮ್ಮ ಸಂಗಾತಿಯ ಮೇಲೆ ಗಮನಹರಿಸುವಿಕೆಯಿಂದ ಸಂಪರ್ಕ ಕಡಿತಗೊಳಿಸುವುದು ಭಾವನಾತ್ಮಕ ಅನ್ಯೋನ್ಯತೆಯನ್ನು ಮರಳಿ ಪಡೆಯಲು ಸಹಾಯಕವಾಗಿದೆ. 5. ಚಿಕಿತ್ಸೆ ಪಡೆದುಕೊಳ್ಳಿ. ಲೈಂಗಿಕ ಬೇಸರವು ಮುಂದುವರಿದ ಸಂದರ್ಭಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳುವುದು ಅತ್ಯುತ್ತಮ ಆಯ್ಕೆಯಾಗಿರಬಹುದು. ನಿಮ್ಮ ಸಂಭೋಗದಲ್ಲಿ ಬೇಸರದ ಸಮಸ್ಯೆಗೆ ವೈದ್ಯರಿಂದ ನಿಮಗೆ ಆಧಾರವಾಗಿರುವ ಸಮಸ್ಯೆಗಳನ್ನು ಗುರುತಿಸಲು ಸಹಾಯ ಮಾಡಬಹುದು ಮತ್ತು ನಿಮ್ಮಿಬ್ಬರ ಅಗತ್ಯಗಳಿಗೆ ಅನುಗುಣವಾಗಿ ಪರಿಹಾರಗಳನ್ನು ಅವರು ನೀಡಬಹುದು. 6. ದೈಹಿಕ ಸಂಪರ್ಕವನ್ನು ಹೆಚ್ಚಿಸಿ. ಸಂಪರ್ಕವನ್ನು ಕಾಪಾಡಿಕೊಳ್ಳಲು ಅಪ್ಪುಗೆಗಳು, ಮುದ್ದುಗಳು ಮತ್ತು ಚುಂಬನಗಳು ಅತ್ಯಗತ್ಯ. 7. ಪ್ರಶಂಸೆ. ನೀವು ಒಬ್ಬರನ್ನೊಬ್ಬರು ಎಷ್ಟು ಗೌರವಿಸುತ್ತೀರಿ ಎಂದು ನಿಮ್ಮ ಸಂಗಾತಿಗೆ ತಿಳಿಸುವುದು ಭಾವನಾತ್ಮಕ ಬಂಧವನ್ನು ಬಲಪಡಿಸುತ್ತದೆ.